ಅಬಕಾರಿ ಸಚಿವರ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರೋದು ಒಂದು ಕಡೆ, ಆದರೆ ಈಗ ಇದೇ ಸಚಿವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲು. ಸಚಿವ ತಿಮ್ಮಾಪುರ್ ಈಗಷ್ಟೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಏನೆಲ್ಲ ಮಾತಾಡ್ತಾ ಇದ್ರು ತಾವು ಗಮನಿಸ್ತಾ ಇದ್ರಿ. ಈ ಮಧ್ಯೆ ಅಬಕಾರಿ ಸಚಿವ ತಿಮ್ಮಾಪುರ್ಗೆ ಇದೇ ಭ್ರಷ್ಟಾಚಾರದ ಉರುಳು. ಸಚಿವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ ಅವರು ದೂರು ದಾಖಲಿಸಿದ್ದಾರೆ. ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಪೆನ್ ಡ್ರೈವ್ ಅನ್ನ ದಾಖಲೆ ಸಮೇತ ನೀಡಿದ್ದೇನೆ. ಡಿಸಿ ಜಗದೀಶ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ತಿಮ್ಮಾಪುರ್ಗೆ ಎಷ್ಟು ಕಳಿಸಬೇಕು ಅಂತ ಹೇಳಿದ್ದಾರೆ. ಹೆಚ್ಚಿನ ಹಣ ಮಂತ್ರಿಗೆ ಕೊಡಬೇಕು ಅಂತ ಡಿಸಿ ಹೇಳಿದ್ದಾರೆ. ನಾನು ಸರ್ಕಾರಕ್ಕೆ ಕಟ್ಟಬೇಕಾದ ಶುಲ್ಕವನ್ನ ಕಟ್ಟಿದ್ದೀನಿ, ಆದರೂ ಲಂಚಕ್ಕೆ ಬೇಡಿಕೆ ಇಟ್ಟು ಲೈಸೆನ್ಸ್ ಕೊಟ್ಟಿರಲಿಲ್ಲ. ದೂರುದಾರ ಲಕ್ಷ್ಮೀನಾರಾಯಣ್ ದೂರು ಕೊಟ್ಟ ಮೇಲೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಿದ್ರೆ ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ ಹೇಳ್ತಾ ಇರುವಂತದ್ದೇನು? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದ ನಂತರ ಅವರು ಹೇಳಿರುವಂತ ವಿಚಾರ ಏನು? ಬನ್ನಿ ಕೇಳೋಣ. 1.5 ಕೋಟಿ ಇದಾಗುತ್ತೆ, ನಿಮ್ಗಾದ್ರೆ 1.20ಕ್ಕೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರು. ಡಿ.ಸಿ ಅವರು ಜಗದೀಶ್ ನಾಯಕ್ ಅವರು ಹೇಳಿದರು. ಅವರು ತಮ್ಮಣ್ಣ ಮಾತಾಡಿದ್ರೆ ನನಗೂ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಂತ್ರಿಗಳು ಇದು ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಪಾಲು ಹೋಗ್ತಿದೆ ಅಂತ ಎಲ್ಲ ಜಗತ್ ಜಾಹೀರಾಗಿದೆ. ಹಾಗಾಗಿ ಮೈಕ್ರೋ ಬ್ರಿವರಿಯಲ್ಲಿ ಅವ್ರಿಗೆ ಹೆಚ್ಚಿನ ಪಾಲು ಕೊಡಬೇಕು ಅಂತ ಡಿ.ಸಿನೇ ಹೇಳಿ ನಾನೇ ಮಾತಾಡ್ತೀನಿ, ಇಲ್ಲ ನಿಮ್ಗೆ ನಂಬರ್ ಕೊಡ್ತೀನಿ ನೀವು ಮಾತಾಡ್ತೀರಾ ಅಂತ ನನ್ನ ಕೇಳಿದ್ರು. ಇಲ್ಲ ಸರ್ ನಾನು ಆಮೇಲೆ ಮಾತಾಡ್ತೀನಿ, ನೀವು ಫಸ್ಟು ಮಾತಾಡಿ ಅಂತ ಹೇಳಿದ್ಮೇಲೆ ಅವರು ಹೌದು 1.20ಕ್ಕಾದರೂ ನಾನು ಮಾತಾಡಿ ನಿಮಗೆ ಕಮ್ಮಿ ಮಾಡಿಸ್ತೀನಿ ಅಂಥೇಳಿ ಮಾತಾಡಿರೋದನ್ನು ಇದ್ದು ಈಗ ಮಂತ್ರಿಗಳು ಅದರ ಅಟ್ರಾಕ್ಟ್ ಆಗೋದ್ರಿಂದ ಅವ್ರ ಮೇಲೆ ಈ ಕೂಡಲೇ FIR ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಮಾಡಬೇಕು ಅಂತೇಳಿ ನಾನು SP ಅವ್ರಿಗೆ ಸೂಪರಿಂಟೆಂಡೆಂಟ್ ಅವ್ರಿಗೆ ದೂರು ಕೊಟ್ಟು ಬಂದಿದ್ದೆ. ಮಾನ್ಯ ಮಂತ್ರಿಗಳು ಈಗ ಮೊನ್ನೆ ನಾನು ಮೀಡಿಯಲ್ಲಿ ಇದರಲ್ಲೆಲ್ಲ ನೋಡಿದೆ, ತಮ್ಮಣ್ಣ ಅಂತ ಮಾಡಿರೋದು ಯಾರೋ ಗೊತ್ತಿಲ್ಲ, ಅವ್ನಿಗೆ ಆ ಲಿಂಕೇ ಇಲ್ಲ, ಅವರು ಸಂಬಂಧ ಇಲ್ದಿರೋರು, ಅವ್ರಿಗೂ ಬ್ರಿವರಿ ಇದಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು ಮೀಡಿಯಲ್ಲಿ. ಹಾಗಾಗಿ ಡಿ.ಸಿನೇ ಮಾತಾಡಿದ್ದಾರೆ, ಅವರೇ ಅಲ್ಲಿ ಹೆಡ್ಡು ಆಫೀಸ್ಗೆ ಡಿ.ಸಿನೇ ಮಾತಾಡಿದ್ದಾರೆ, ಡಿ.ಸಿನೇ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಸರ್ ಸಚಿವರಿಗೆ ಸಂಬಂಧಪಟ್ಟಂಗೆ ಅಂದರೆ ಆ ಸಚಿವರಿಗೆ ಕೊಡಬೇಕು, ಅವ್ರಿಗೆ ಇದು ಹೋಗುತ್ತೆ, ಅವರು ಹೋಗಿ ನಾನು ಮಾತಾಡ್ತೀನಿ, ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲು ಕೊಡಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ ಅವರು. ದಾಖಲೆಗಳೇನಿದೆ? ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ದಾಖಲೆ ಬೇರೆ ಕೊಡುತ್ತೆ. ನಾನು ಅಪ್ಲಿಕೇಶನ್ ಕೊಟ್ಟಿರೋದು ಅಪ್ಲಿಕೇಶನ್ ಇದೆ, ನಾನೆಲ್ಲ ಡಾಕ್ಯುಮೆಂಟ್ ಹಾಕಿದ್ದೀನಿ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ಆನ್ಲೈನಲ್ಲಿ 6ನೇ ತಾರೀಕು ಮಾಡಿದ್ದೀನಿ. ಇಷ್ಟೊತ್ತಿಗೆ ನನಗೆ ಯಾವಾಗಲೂ ಲೈಸೆನ್ಸ್ ಬರಬೇಕಾಯಿತು. ಅಬಕಾರಿ ಸಚಿವರ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರೋದು ಒಂದು ಕಡೆ, ಆದರೆ ಈಗ ಇದೇ ಸಚಿವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲು. ಸಚಿವ ತಿಮ್ಮಾಪುರ್ ಈಗಷ್ಟೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಏನೆಲ್ಲ ಮಾತಾಡ್ತಾ ಇದ್ರು ತಾವು ಗಮನಿಸ್ತಾ ಇದ್ರಿ. ಈ ಮಧ್ಯೆ ಅಬಕಾರಿ ಸಚಿವ ತಿಮ್ಮಾಪುರ್ಗೆ ಇದೇ ಭ್ರಷ್ಟಾಚಾರದ ಉರುಳು. ಸಚಿವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ ಅವರು ದೂರು ದಾಖಲಿಸಿದ್ದಾರೆ. ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಪೆನ್ ಡ್ರೈವ್ ಅನ್ನ ದಾಖಲೆ ಸಮೇತ ನೀಡಿದ್ದೇನೆ. ಡಿಸಿ ಜಗದೀಶ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ತಿಮ್ಮಾಪುರ್ಗೆ ಎಷ್ಟು ಕಳಿಸಬೇಕು ಅಂತ ಹೇಳಿದ್ದಾರೆ. ಹೆಚ್ಚಿನ ಹಣ ಮಂತ್ರಿಗೆ ಕೊಡಬೇಕು ಅಂತ ಡಿಸಿ ಹೇಳಿದ್ದಾರೆ. ನಾನು ಸರ್ಕಾರಕ್ಕೆ ಕಟ್ಟಬೇಕಾದ ಶುಲ್ಕವನ್ನ ಕಟ್ಟಿದ್ದೀನಿ, ಆದರೂ ಲಂಚಕ್ಕೆ ಬೇಡಿಕೆ ಇಟ್ಟು ಲೈಸೆನ್ಸ್ ಕೊಟ್ಟಿರಲಿಲ್ಲ. ದೂರುದಾರ ಲಕ್ಷ್ಮೀನಾರಾಯಣ್ ದೂರು ಕೊಟ್ಟ ಮೇಲೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಿದ್ರೆ ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ ಹೇಳ್ತಾ ಇರುವಂತದ್ದೇನು? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದ ನಂತರ ಅವರು ಹೇಳಿರುವಂತ ವಿಚಾರ ಏನು? ಬನ್ನಿ ಕೇಳೋಣ. 1.5 ಕೋಟಿ ಇದಾಗುತ್ತೆ, ನಿಮ್ಗಾದ್ರೆ 1.20ಕ್ಕೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರು. ಡಿ.ಸಿ ಅವರು ಜಗದೀಶ್ ನಾಯಕ್ ಅವರು ಹೇಳಿದರು. ಅವರು ತಮ್ಮಣ್ಣ ಮಾತಾಡಿದ್ರೆ ನನಗೂ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಂತ್ರಿಗಳು ಇದು ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಪಾಲು ಹೋಗ್ತಿದೆ ಅಂತ ಎಲ್ಲ ಜಗತ್ ಜಾಹೀರಾಗಿದೆ. ಹಾಗಾಗಿ ಮೈಕ್ರೋ ಬ್ರಿವರಿಯಲ್ಲಿ ಅವ್ರಿಗೆ ಹೆಚ್ಚಿನ ಪಾಲು ಕೊಡಬೇಕು ಅಂತ ಡಿ.ಸಿನೇ ಹೇಳಿ ನಾನೇ ಮಾತಾಡ್ತೀನಿ, ಇಲ್ಲ ನಿಮ್ಗೆ ನಂಬರ್ ಕೊಡ್ತೀನಿ ನೀವು ಮಾತಾಡ್ತೀರಾ ಅಂತ ನನ್ನ ಕೇಳಿದ್ರು. ಇಲ್ಲ ಸರ್ ನಾನು ಆಮೇಲೆ ಮಾತಾಡ್ತೀನಿ, ನೀವು ಫಸ್ಟು ಮಾತಾಡಿ ಅಂತ ಹೇಳಿದ್ಮೇಲೆ
ಅವ್ರು ಹೌದು 1:20 ನಾನು ಮಾತಾಡಿ ನಿಮಗೆ ಕಮ್ಮಿ ಮಾಡಿಸ್ತೀನಿ ಅಂತೇಳಿ ಮಾತಾಡಿರೋದನ್ನು ಇದ್ದು ಈಗ ಮಂತ್ರಿಗಳು ಅದರ ಅಟ್ರಾಕ್ಟ್ ಆಗೋದ್ರಿಂದ ಅವ್ರ ಮೇಲೆ ಈ ಕೂಡಲೇ FIR ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಮಾಡಬೇಕು ಅಂತೇಳಿ ನಾನು SP ಅವ್ರಿಗೆ ಸೂಪರಿಂಟೆಂಡೆಂಟ್ ಅವ್ರಿಗೆ ದೂರು ಕೊಟ್ಟು ಬಂದಿದ್ದೆ. ಮಾನ್ಯ ಮಂತ್ರಿಗಳು ಈಗ ಮೊನ್ನೆ ನಾನು ಮೀಡಿಯಲ್ಲಿ ಇದರಲ್ಲೆಲ್ಲ ನೋಡಿದೆ, ತಮ್ಮಣ್ಣ ಅಂತ ಮಾಡಿರೋದು ಯಾರೋ ಗೊತ್ತಿಲ್ಲ, ಅವ್ನಿಗೆ ಆ ಲಿಂಕೇ ಇಲ್ಲ, ಅವರು ಸಂಬಂಧ ಇಲ್ದಿರೋರು, ಅವ್ರಿಗೂ ಬ್ರಿವರಿ ಇದಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು ಮೀಡಿಯಲ್ಲಿ. ಹಾಗಾಗಿ DC ಮಾತಾಡಿದ್ದಾರೆ, ಅವರೇ ಅಲ್ಲಿ ಹೆಡ್ಡು ಆಫೀಸ್ಗೆ DC ಮಾತಾಡಿದ್ದಾರೆ, DC ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಸರ್ ಸಚಿವರಿಗೆ ಸಂಬಂಧಪಟ್ಟಂಗೆ ಅಂದರೆ ಆ ಸಚಿವರಿಗೆ ಕೊಡಬೇಕು, ಅವ್ರಿಗೆ ಇದು ಹೋಗುತ್ತೆ, ಹೋಗಿ ನಾನು ಮಾತಾಡ್ತೀನಿ, ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲು ಕೊಡಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ ಅವರು. ದಾಖಲೆಗಳೇನಿದೆ? ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ದಾಖಲೆ ಬೇರೆ ಕೊಡುತ್ತೆ. ನಾನು ಅಪ್ಲಿಕೇಶನ್ ಕೊಟ್ಟಿರೋದು ಅಪ್ಲಿಕೇಶನ್ ಇದೆ, ನಾನೆಲ್ಲ ಡಾಕ್ಯುಮೆಂಟ್ ಹಾಕಿದ್ದೀನಿ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ಆನ್ಲೈನಲ್ಲಿ 6ನೇ ತಾರೀಕು ಮಾಡಿದ್ದೀನಿ. ಇಷ್ಟೊತ್ತಿಗೆ ನನಗೆ ಯಾವಾಗಲೂ ಲೈಸೆನ್ಸ್ ಬರಬೇಕಾಯಿತು. ಅಬಕಾರಿ ಸಚಿವರ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರೋದು ಒಂದು ಕಡೆ ಆದರೆ ಈಗ ಇದೇ ಸಚಿವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲು. ಸಚಿವ ತಿಮ್ಮಾಪುರ್ ಈಗಷ್ಟೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಏನೆಲ್ಲ ಮಾತಾಡ್ತಾ ಇದ್ರು ತಾವು ಗಮನಿಸ್ತಾ ಇದ್ರಿ. ಈ ಮಧ್ಯೆ ಅಬಕಾರಿ ಸಚಿವ ತಿಮ್ಮಾಪುರ್ಗೆ ಇದೇ ಭ್ರಷ್ಟಾಚಾರದ ಉರುಳು. ಸಚಿವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ ಅವರು ದೂರು ದಾಖಲಿಸಿದ್ದಾರೆ. ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಪೆನ್ ಡ್ರೈವ್ ಅನ್ನ ದಾಖಲೆ ಸಮೇತ ನೀಡಿದ್ದೇನೆ. DC ಜಗದೀಶ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ತಿಮ್ಮಾಪುರ್ಗೆ ಎಷ್ಟು ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಹೆಚ್ಚಿನ ಹಣ ಮಂತ್ರಿಗೆ ಕೊಡಬೇಕು ಅಂತ DC ಹೇಳಿದ್ದಾರೆ. ನಾನು ಸರ್ಕಾರಕ್ಕೆ ಕಟ್ಟಬೇಕಾದ ಶುಲ್ಕವನ್ನ ಕಟ್ಟಿದ್ದೀನಿ, ಆದರೂ ಲಂಚಕ್ಕೆ ಬೇಡಿಕೆ ಇಟ್ಟು ಲೈಸೆನ್ಸ್ ಕೊಟ್ಟಿರಲಿಲ್ಲ. ದೂರುದಾರ ಲಕ್ಷ್ಮೀನಾರಾಯಣ್ ದೂರು ಕೊಟ್ಟ ಮೇಲೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಿದ್ರೆ ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ ಹೇಳ್ತಾ ಇರುವಂಥದ್ದೇನು? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದ ನಂತರ ಅವರು ಹೇಳಿರುವಂಥ ವಿಚಾರ ಏನು? ಬನ್ನಿ ಕೇಳೋಣ. 1.25 ಕೋಟಿ ಇದಾಗುತ್ತೆ, ನಿಮ್ಗಾದ್ರೆ 1:20 ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರು. DC ಅವರು ಜಗದೀಶ್ ನಾಯಕ್ ಅವರು ಹೇಳಿದರು. ಅವರು ತಮ್ಮಣ್ಣ ಮಾತಾಡಿದ್ರೆ ನನಗೂ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಂತ್ರಿಗಳು ಇದು ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಪಾಲು ಹೋಗ್ತಿದೆ ಅಂತ ಎಲ್ಲ ಜಗತ್ ಜಾಹೀರಾಗಿದೆ. ಹಾಗಾಗಿ ಮೈಕ್ರೋ ಬ್ರಿವರಿಯಲ್ಲಿ ಅವ್ರಿಗೆ ಹೆಚ್ಚಿನ ಪಾಲು ಕೊಡಬೇಕು ಅಂತ DC ಹೇಳಿ ನಾನೇ ಮಾತಾಡ್ತೀನಿ, ಇಲ್ಲ ನಿಮ್ಗೆ ನಂಬರ್ ಕೊಡ್ತೀನಿ ನೀವು ಮಾತಾಡ್ತೀರಾ ಅಂತ ನನ್ನ ಕೇಳಿದ್ರು. ಇಲ್ಲ ಸರ್ ನಾನು ಆಮೇಲೆ ಮಾತಾಡ್ತೀನಿ, ನೀವು ಫಸ್ಟು ಮಾತಾಡಿ ಅಂತ ಹೇಳಿದ್ಮೇಲೆ ಅವ್ರು ಹೌದು 1:20 ನಾನು ಮಾತಾಡಿ ನಿಮಗೆ ಕಮ್ಮಿ ಮಾಡಿಸ್ತೀನಿ ಅಂತೇಳಿ ಮಾತಾಡಿರೋದನ್ನು ಇದ್ದು ಈಗ ಮಂತ್ರಿ